ಹೇಳಿ ಹೇಳಿ. ಅಯ್ಯೋ ಅದಕ್ಕೆ ಯಾಕೆ ಅಷ್ಟೊಂದು ಸಂಕೋಚ ಪಡ್ತಿದ್ದೀರಾ? ನಮ್ಮ ಮನೆಯಲ್ಲಿ ಎಲ್ಲಾ ರೀತಿ ಪೊರ್ಕೆಗಳು ಇವೆ. ಅಂಚಿ ಕಡ್ಡಿ ಪೊರ್ಕೆ, ಮೊಟ್ಟಾಳೆ ಕಡ್ಡಿ ಪೊರ್ಕೆ, ಈ ಜನರಲ್ ಸ್ಟೋರ್ಸ್ ನಲ್ಲಿ ಮಾಡ್ತಾರಲ್ಲ ಪ್ಲಾಸ್ಟಿಕ್ ಹಿಡಿಯಿರೋ ಪೊರ್ಕೆ ಅದು ಇದೆ. ಈ ಮನೆ ರಸ್ತೆನಲ್ಲಿ ಯಾವ ಪ್ರಮಾಣದಲ್ಲಿ ಕಸ ಬಿದ್ದಿದೆ ಅಂತ ಹೇಳಿದ್ರೆ ಅದನ್ನ ಕ್ಲೀನ್ ಮಾಡೋಕ್ ತಕ್ಕಂತ ಪೊರ್ಕೆ ನಾನ್ ತಗೊಂಡ್ ಬರ್ತೀನಿ. ಆ ರೀತಿ ಅಂದಾಜ್ ಮಾಡ ಹೇಳಕ್ಕಾಗಲ್ವಾ? ಪರವಾಗಿಲ್ಲ ಬಿಡಿ, ಕಸ ಎಷ್ಟಿದೆ ಅಂತ ನೋಡ್ ಹೇಳಕ್ಕೆ ನಾನ್ ನನ್ನ ಯಜಮಾನನ್ ಕಳಿಸ್ತೀನಿ. ರೋಡಲ್ಲಿ ಕಸ ಎಷ್ಟು ಬಿದ್ದಿದೆ ಅಂತ ನೋಡಕ ನಾನು ಕಷ್ಟಪಟ್ಟು 11 ವರ್ಷ MBBS ಮಾಡಿದ್ದು. ಲತಾ, ನೀವ್ ತುಂಬಾ ಬಿಸಿ ಅನ್ಸುತ್ತೆ, ನಾನು ಇನ್ನೊಂದ್ಸಲ ಬರ್ತೀನಿ. ಅಯ್ಯೋ ಹಾಗೇನು ಇಲ್ಲ ದೀಪಾ, ಒಂದ್ ನಿಮಿಷ ಬಂದ್ಬಿಟ್ಟೆ ಇರೋ. ಇವಾಗ ಹೋಗಿ ಕಸ ನೋಡ್ಕೊಂಡ್ ಬರ್ತಿರೋ ಇಲ್ವೋ? ಡಾಕ್ಟರ್ ವಿಠಲ್ ರಾವ್, ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಬರ್ಜರಿ. ಯಾಕ್ ಲಲಿತಾ, ನಿನ್ ಗಂಡ ನಿನ್ ಮಾತ್ ಕೇಳಲ್ವಾ? ಹಾಗೇನಿಲ್ಲ ದೀಪಾ, ಆಕ್ಚುಲಿ ಅವರು ತುಂಬಾ ಬಿಸಿ. ಈ ಉಂಡೆ ಬೆಲ್ಲಕ್ಕೆ ಇರುವೆಗಳು ಮುತ್ಕೊಳ್ಳೋ ಹಾಗೆ ಇವ್ರನ್ನ ಯಾವಾಗ್ಲೂ ಅವ್ರ ಪೇಷಂಟ್ ಗಳು ಮುತ್ಕೊಂಡಿರ್ತಾರೆ. ಆ ವಿಷಯ ಬಿಡು ದೀಪಾ, ನೀವ್ ಇಷ್ಟು ದಿನ ಆದ್ಮೇಲೆ ನಮ್ಮ ಮನೆಗ್ ಬಂದಿದ್ದು ನಿಜ ನಂಗೆ ತುಂಬಾ ಖುಷಿ ಆಗ್ತಿದೆ. ಏನು ಇದ್ದಕ್ಕಿದ್ದ ಹಾಗೆ ಇಷ್ಟು ಬಿಡು ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಅದೊಂದ್ ದೊಡ್ಡ ಸೀಕ್ರೆಟ್. ನಾನ್ ಮೊದ್ಲು ಜಾಯಿಂಟ್ ಫ್ಯಾಮಿಲಿಲಿ ಇದ್ನಲ್ಲ, ಆಗ ನಂಗೆ ತುಂಬಾ ಕಷ್ಟ ಆಗ್ತಿತ್ತು. ಎಲ್ಲ ಕೆಲ್ಸಾನು ನನ್ ತಲೆ ಮೇಲೆ ಹಾಕೋರು. ಅಂದ್ರೆ ಈಗ ನೀನ್ ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇದ್ಯಾ? ಓ ಅದ್ಕೆ ಏನೇ, ನಾನ್ ಮೊನ್ನೆ ಒಂದ್ ಕತೆ ಬರ್ತಿದ್ನಲ್ಲ, ಬಸ್ ಅಲ್ಲ ಟುಸ್ ಅಂತ, ಕಾಣಿಸ್ತಿಲ್ಲ. ನೀವೇನಾದ್ರು ನೋಡಿದ್ರ? ಇಲ್ಲಿ ನೀನ್ ಬರೆಯೋ ಕಥೆ ಕಾದಂಬರಿಗಳು ಪ್ರಿಂಟ್ ಆದ್ರೇನೆ ನಾನ್ ನೋಡಲ್ಲ. ನಿಮ್ ಕೈ ಬರಹ ನೋಡಕ್ ಹೋಗ್ತೀನ? ಲಲ್ಲಿ, ನಿಮ್ ಮನೆಯವ್ರಿಗೆಲ್ಲ ಸ್ವಲ್ಪನಾದ್ರೂ ಕಾಮನ್ ಸೆನ್ಸೇ ಇಲ್ಲ. ನಾವಿಬ್ರು ಮಾತಾಡ್ತಾ ಕೂತಿದೀವಿ, ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾರೆ. ಐ ಆಮ್ ಸಾರಿ ದೀಪಾ, ಬೇಜಾರ್ ಮಾಡ್ಕೋಬೇಡ. ಸಿಲ್ಲಿ, ನೀನ್ ಕಥೆ ಕಾದಂಬರಿ ವಿಷಯ ಬಿಡು. ನಾನ್ ಭಾಷಣ ಮಾಡೋ ಬೈಕ್ ನ ಸರ್ವಿಸ್ ಕೊಟ್ಟಿದೀನಿ, ಹೋಗ್ ತಗೊಂಡ್ ಬಾ. ಅಲ್ಲ ಅದ್ಗೆ ಹೋಗಿ ಹೋಗಿ ಮುಳ್ಳು ಹಂದಿನ ಯಾರಾದ್ರೂ ಮುದ್ ಮಾಡಕ್ ಹೋಗ್ತಾರ? ಏನೇನಂತಂದ್ರೆ ನಿಮ್ ಭಾಷಣದ ಮೈಕು ಒಂದೇ, ಮುಳ್ಳು ಹಂದಿ ಮುಳ್ಳು ಒಂದೇ. ಬೇಕಂದ್ರೆ ನೀವೇ ಹೋಗಿ ತಗೊಂಡ್ ಬನ್ನಿ. ಸಿಲ್ಲಿ ಸಿಲ್ಲಿ, ನೀನ್ ಹೇಳ್ ದೀಪಾ, ಈಗ ಬೇರೆ ಮನೆ ಮಾಡ್ಕೊಂಡಿದ್ಯಾ? ನಾನು ನನ್ ಗಂಡ ಇಬ್ರೆ ರಾಜ ರಾಣಿರ್ ತರ ಇದೀವಿ. ನಿನ್ ತರ ಯಾವ ಜಂಜಾಟನೂ ಇಲ್ಲ. ಹಾಗಂತೀಯ ದೀಪಾ? ತಗೊಳ್ಳಿ. ಹಾಲ ಲಲ್ಲಿ, ನನ್ ಹಾಲ್ ಕುಡಿಯಲ್ಲ ಅಂತ ನಿಂಗೆ ಗೊತ್ತು ತಾನೆ? ಅಯ್ಯೋ ಸಾರಿ ದೀಪಾ. ಲಲಿತಾ, ಏನಿದು? ನಮ್ ದೀಪಂಗೆ ಫಿಲ್ಟರ್ ಕಾಫಿ ಇಷ್ಟ ಅಂತ ಹೇಳಿದ್ರು, ಹಾಲು ಯಾಕೆ ತಂದಿದ್ಯಾ? ತಪ್ಪಾಯ್ತಕ್ಕ, ಕಾಫಿ ಪುಡಿ ತರದ್ ಮರ್ತೋದೆ. ಯಾಕೆ ಮತ್ತೆ? ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಕಾಫಿ ಪುಡಿ ತರಬೇಕು ಅಂತ ಜ್ಞಾಪಕ ಇತ್ತು, ಆದ್ರೆ ಸಾಯಂಕಾಲ ನಮ್ ಡಾಕ್ಟರ್ ಬಂದ್ ನನ್ನ ಮಾತಾಡ್ಸಿದ ತಕ್ಷಣ ಮರ್ತೋಯ್ತು. ಸಾರಿ ದೀಪಾ. ಏನಿಲ್ಲ, ಅಲ್ಲಿ ನಿನ್ನ ಅವಸ್ಥೆ ರಾಣಿ ತರ ಮೆರಿಬೇಕಾದವಳು ಯಾಕೆ ಈ ರೀತಿ ಬಾಳ್ತಿದ್ಯಾ? ಅಯ್ಯೋ ಆ ವಿಷಯ ಇರ್ಲಿ ಬಿಡು ದೀಪಾ, ಎಷ್ಟು ದಿನ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ಯಾ, ಒಳ್ಳೆ ಫಿಲ್ಟರ್ ಕಾಫಿ ಕುಡ್ಕೊಂಡು ಹೋಗ್ಲೇಬೇಕು. ಒಂದ್ ನಿಮಿಷ ಇದು. ಪಲ್ಲಿ ಪಲ್ಲಿ, ಏನತ್ಗೆ? ಓ ಇಲ್ಲಿದ್ಯೇನೋ? ಏ ಪಲ್ಲಿ, ದೀಪಾ ಬಂದಿದ್ದಾಳೆ, ಒಳ್ಳೆ ಫಿಲ್ಟರ್ ಕಾಫಿ ಕುಡಿಬೇಕು ಅಂತ ಆಸೆ ಪಟ್ಟಿದ್ದಾಳೆ ಕಣೋ. ಮನೇಲಿ ಕಾಫಿ ಪುಡಿ ಇಲ್ಲ, ತಕ್ಷಣ ಹೋಗಿ ಕಾಫಿ ಪುಡಿ ತಗೊಂಬಾ. ನಾನ್ಸೆನ್ಸ್. ಮುತ್ತೈದೆನಗರ ಪಾರ್ಕ್ ಅಲ್ಲಿ ಸೂಜಿ ನನ್ಗೋಸ್ಕರ ಕುಂಟು ಬಿಲ್ಲ ಆಡಕ್ ಕಾಯ್ತಾ ಇದ್ದಾಳೆ, ಬರ್ತೀನಿ. ಪಲ್ಲಿ ಹೋಗ್ಲಿ ಬಿಡುಲಲ್ಲಿ, ನಮ್ಮನೇಲಿ ಈ ಗೋಳಾಟನೇ ಇರಲ್ಲ. ಯಾವ ಕಾಫಿ ಬೇಕೋ ನಾನೇ ಮಾಡ್ಕೊಂಡು ನೆಮ್ಮದಿಯಾಗಿ ಕುಡಿಬಹುದು. ಅದಕ್ಕೆ ನಾನ್ ಯಾರ್ ಕಾಟನೂ ಬೇಡ ಅಂತ ಸಿಂಗಲ್ ಫ್ಯಾಮಿಲಿ ಮಾಡ್ಕೊಂಡು ದೂರ ಇರೋದು. ಒಂದ್ ವಿಷಯ ಗೊತ್ತಾ, ಹಣೆ ಚೆನ್ನಾಗಿದ್ರೆ ಸಾಲದು, ಹಣೆ ಬರಹನು ಚೆನ್ನಾಗಿರ್ಬೇಕು. ಹೌದಾ ಮೇಡಮ್? ಮನೆ ಮಂದಿ ಎಲ್ಲ ದೀಪ ಮುಂದೆ ನಿಮ್ ಜೊತೆ ಹಾಗ್ ನಡ್ಕೊಂಡ್ರಾ? ಮೇಡಮ್, ಇದ್ಯಾಕೋ ಅಪಾಯದ ಮುನ್ಸೂಚನೆ ಅಂತ ಸೂಪರ್ ಸುಪ್ರೀಂ ಐಡಿಯಾ ಕೊಡೋ ನನ್ನ ಮೈಂಡ್ಗೆ ತಲೆ ಬಡಿತಾ ಇದೆ. ಅಂದ್ರೆ ಏನ್ ಹೇಳ್ತಾ ಇದೀರ ರಂಗನಾಥ್? ಮೇಡಮ್, ನಾಳೆ ದಿವಸ ನೀವು ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಗದ್ದಿಗೆಯಲ್ಲಿ ಕೂತಿದ್ದಾಗ್ಲೂ ಇವ್ರು ಇದೇ ರೀತಿ ನಡ್ಕೊಂಡ್ ಬಿಟ್ರೆ ವಿರೋಧ ಪಕ್ಷದವರು ನೀವು ಕೂತಿರೋ ಚೇರ್ನ ಬಂಬು ಬಜಾರ್ ಅಲ್ಲಿ ಭಾರಿ ಬೆಲೆಗೆ ಮಾರ್ಬಿಡ್ತಾರ ಅಷ್ಟೇ. ವಿರೋಧ ಪಕ್ಷದವ್ರು ಅಷ್ಟೇ ಅಲ್ಲ, ಪಕ್ಷೇತರರು ನಿಮ್ಮನ್ನ ಗುಡಿಸಿ ರಂಗೋಲೆ ಹಾಕ್ಬಿಡ್ತಾರೆ. ಅಯ್ಯೋ ಹಾಗ್ ಮಾತ್ರ ಆಗ್ಕೂಡ್ದು ವಿಶಾಲು. ನಿಮ್ ಬೆಲೆ ಏನು ಅಂತ ಇವ್ರಿಗೆ ಗೊತ್ತಾಗ್ಬೇಕು. ಜೊತೆಗೆ ಜಾಯಿಂಟ್ ಫ್ಯಾಮಿಲಿಗಿಂತ ಸಿಂಗಲ್ ಫ್ಯಾಮಿಲಿಯಲ್ಲಿರೋ ಸುಖನ ನೀವು ಅನುಭವಿಸ್ಬೇಕು, ನಮ್ ತರ. ಹೌದು ಮೇಡಮ್. ಅದಕ್ಕೆ ತಾವು ಯಾಕೆ ಈ ಅವಿಭಕ್ತ ಕುಟುಂಬದಿಂದ ಹೊರಗ್ ಬಂದು ಮನೆ ಮಂದಿಗೆಲ್ಲ ಚಪಾತಿ ಲಟ್ಟಿಸ್ತಾ ಬುದ್ಧಿ ಕಲಿಸಬಾರ್ದು? ಆದ್ರೆ ಇದೆಲ್ಲ ಸಾಧ್ಯನಾ ಅಂತ? ಯಾಕೆ ಸಾಧ್ಯ ಇಲ್ಲ ಮೇಡಮ್? ಈಗಿನ ಕಾಲದಲ್ಲಿ ಚಂದ್ರನ ಅಂಗಳಕ್ಕೆ ಪ್ಯಾಕೇಜ್ ಟ್ರಿಪ್ ಹಾಕ್ತಿರ್ಬೇಕಾದ್ರೆ ನೀವ್ ಯಾಕೆ ಸ್ವಂತ ಮನೆಯಿಂದ ಬಾಡಿಗೆ ಮನೆಗೆ ಹೋಗಕ್ಕಾಗಲ್ಲ? ಮೇಡಮ್, ಈ ರೀತಿ ಮಾಡೋದ್ರಿಂದ ನಿಮ್ಗೆ 2 ರೀತಿ ಅನುಕೂಲ ಇದೆ. ಒಂದನೇದು, NML ಸಿಲ್ಲಿ ಪಲ್ಲಿಗೆ ಬುದ್ಧಿ ಕಲ್ಸಾಗತ್ತಾ. ಎರಡನೇದು, ಸ್ವಂತ ಮನೆ ಇದ್ರು ಬಾಡಿಗೆ ಮನೆಗೆ ಹೋಗಿ ಸರಳವಾಗಿ ಜೀವನ ಮಾಡ್ತಾ ಇರೋ ಸರಳ ಜೀವಿ ಲಲಿತಾಂಬ ಅಂತ ಜನ ನಿಮ್ಮನ್ನು ಕೊಂಡಾಡ್ತಾರೆ. ಆಗ ಆಟೋಮೆಟಿಕ್ ಆಗಿ ನಿಮ್ಗೆ ಪ್ರಚಾರ ಜಾಸ್ತಿ ಆಗುತ್ತೆ. ಮೇಡಮ್, ಮುಖದ ಮೇಲೆ ಗೆಲುವು ಜಾಸ್ತಿ ಆಗ್ಬೇಕು ಅಂದ್ರೆ ಕ್ರೀಮ್ ಉಪಯೋಗಿಸೋ ಅಗತ್ಯ ಇಲ್ಲ. ಜಾಯಿಂಟ್ ಫ್ಯಾಮಿಲಿ ಜಾಯಿಂಟ್ ಗಳನ್ನ ಕಟ್ ಮಾಡಿದ್ರೆ ಆಯ್ತು. ಹೌದು ಲಲಿ, ಜಾಯಿಂಟ್ ಫ್ಯಾಮಿಲಿ ಬೇಡ. ನನ್ ಮಾತ್ ಕೇಳು ಲಲಿ, ಸಿಂಗಲ್ ಫ್ಯಾಮಿಲಿನೇ ಸರಿ. ಏನಾಯ್ತು? ನೀ
ವಿಶಾಲು, ನೀನು ರಂಗನಾಥ್ ದೀಪ ಹೇಳ್ತಾ ಇರೋದು ಕರೆಕ್ಟ್. ಏನಂತ? ಜಾಯಿಂಟ್ ಫ್ಯಾಮಿಲಿ ಒಳ್ಳೇದಲ್ಲ ಅಂತ. ನೀನೇನ ಎಲ್ಲಿ? ತಗೊಳ್ಳಿ ಈ ಬಾಟ್ಲು ನೋಡಿ, ಎಕ್ಸ್ಪೈರಿ ಡೇಟ್ ಆಗಿದ್ಯಾ ನನ್ಗೆ ಹೇಳಿ. ವಿಷದ ಬಾಟ್ಲು ಇದಿನ್ನೂ ಎಕ್ಸ್ಪೈರ್ ಆಗಿಲ್ಲ. ಇದನ್ನ ಕುಡ್ದವ್ರು ಮಾತ್ರ ಗ್ಯಾರಂಟಿ ಎಕ್ಸ್ಪೈರ್. ಅದಕ್ಕೆ ನಾನು ತಗೊಂಬಂದಿರೋದು, ನಿಮ್ಗೆ ಹೇಳ್ಬಿಟ್ಟು ನಾನ್ ತಗೊಳ್ಳೋಣ ಅಂತ. ನಿನಗೇನೆ ದಾಡಿ ಮೀಸೆ ಎಲ್ಲ ಬರೋದು ನಿಮಗೆ. ನಂಬಿ ಡಾರ್ಲಿಂಗ್, ಪಾರ್ಥೇನಿಯಂ ಪರಮ ಶತ್ರುವಾದ ನಿನಗೆ ಯಾಕೆ ಕೋಪ? ಜೀವನದಲ್ಲಿ ಯಾಕೆ ಜಿಗುಪ್ಸೆ? ಪಾರ್ಥೇನಿಯಂ ಗಿಡಗಳ ಮಧ್ಯೆ ರೋಜಾ ಗಿಡ ಇರಬಾರ್ದಲ್ಲ, ಅದಕ್ಕೆ. ಇನ್ನು ಎಷ್ಟು ದಿನ ಅಂತ ನಾನು ಈ ದೊಡ್ಡ ಕುಟುಂಬದಲ್ಲಿ ಒದ್ದಾಡ್ಬೇಕು? ದಿನ ಸಾಯೋದೇ ಆಗೋಗಿದೆ. ನೋಡಿ, ನನ್ ಫ್ರೆಂಡ್ ದೀಪಾ ಅಂತ ಒಬ್ಳಿದಾಳೆ, ಅವಳು ಹೇಳಿದ್ಲು ಈಗ ಅವಳು ಬೇರೆ ಮನೆ ಮಾಡಿದಾಳಂತೆ. ಮನೆ ತುಂಬಾ ಅವಳು ಅವಳ ಗಂಡ ಇಬ್ರೆ, ಅವನಿಗೆ ಅವಳು ಅವಳಿಗೆ ಇವನು ಇಬ್ರೇ. ಗೊತ್ತಾ? ಎಂತದೂ ಇಲ್ಲ. ಹಾಗಿರ್ಬೇಕು ಅಂತ ಎಲ್ಲಾ ಹೆಂಡತಿರ್ಗೂ ಆಸೆ ಇರೋದಿಲ್ವಾ? ಅಂದ್ರೆ ಈ ಮನೆನ ಹೊಡಿಬೇಕಾ? ಯಾರೇ ಚಾಣ ಸುತ್ತಿಗೆ ತಂದ್ಕೊಟ್ಟವ್ರು? ಮನೆ ಹೊಡಿರಿ ಅಂತ ನಾನ್ ಎಲ್ ಹೇಳ್ತಾ ಇದ್ದೀನಿ. ನೋಡಿ, ನಾವಿಬ್ರು ಬೇರೆ ಮನೆ ಮಾಡೋಣ, ಇಬ್ರೇ ಇರೋಣ, ಸರಳವಾಗಿ ಜೀವನ ನಡೆಸೋಣ. ಸಮಾಜ ಸೇವಕಿ ಲಲಿತಾಂಬ ಅವರು ಎಷ್ಟು ಸರಳವಾಗಿ ಬಾಡಿಗೆ ಮನೇಲಿ ಇರ್ತಿದಾರೆ ಅಂತ ಜನಗಳೆಲ್ಲ ಮೆಚ್ಚಿ ನನ್ಗೆ ವೋಟ್ ಹಾಕ್ತಾರೆ. ಅದ್ರಿಂದ ಎಂತ ಪ್ರಚಾರ ಸಿಗುತ್ತೆ ರೀ? ನನ್ನ ಕೈಲಿ ಈ ಕೆಲಸ ಸಾಧ್ಯ ಇಲ್ಲ, ನಾನು ಒಪ್ಪಲ್ಲ. ಜೀ, ಹಾಗೆಲ್ಲ ನೀವ್ ಹೇಳಕ್ ಸಾಧ್ಯ ಇಲ್ಲ. ನಾವಿಬ್ರು ಬೇರೆ ಮನೆ ಮಾಡ್ಲೇಬೇಕು. ಈ ಕೆಲಸ ನನ್ನ ಕೈ ಸಾಧ್ಯ ಇಲ್ಲ, ಆಗೋಲ್ಲ. ನೀವ್ ಒಪ್ಲೇಬೇಕು. ಆಗಲ್ಲ ಕಣೆ, ಏನೇ ಮಾಡ್ತೀಯಾ? ನೋಡಿ, ಬೇಡ ಅಂತ ಹೇಳ್ಬೇಡಿ, ನಾವಿಬ್ರು ಬೇರೆ ಮನೆಗೆ ಹೋಗೋಣ. ಹೋಗಕ್ಕಾಗಲ್ಲ ಕಣೆ, ನಾನ್ ಬರಲ್ಲ. ಹೌದಾ? ಇದೇ ಕಡೆ ಮಾತಾ? ಹೌದು, ಇದೇ ಕಡೆ ಮಾತು. ಆಯ್ತು ಬಿಡಿ. ಕಾಂಡ, ಯಾಕೆ ಬೇಕು ನಿನ್ಗೆ ಈ ಹಠ? ನೀ ಹೇಳ್ದಾಗೆ ಆಗ್ಲಿ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ನೋಡಿ, ನಾವಿಬ್ರು ಬೇರೆ ಮನೆ ಮಾಡೋದಿಕ್ಕೆ ನಾನೇ ಕಾರಣ ಅಂತ ನೀವ್ ಯಾರಿಗೋ ಹೇಳ್ಕೊಡ್ದು. ಹೌದೌದು, ಬ್ಲೀಚಿಂಗ್ ಪೌಡರ್ ಇಂದ ಬಚ್ಚಲ್ ಮನೆ ತೊಳೆದ ಹಾಗೆ ನಾನು ಕಷ್ಟಪಟ್ಟು 11 ವರ್ಷ ಓದಿದ MBBS ಎಲ್ಲ ನನ್ನ ತಲೆಯಿಂದ ತೊಳೆದು ಹೋಗಿದೆ. ಜೊತೆಗೆ ಎಲ್ಲನೂ ಮರ್ತು ಹೋಗಿದೆ. ಸ್ಟಡಿ ಮಾಡೋಣ, ಓದೋಣ ಅಂತಂದ್ರೆ ಈ ಮನೇಲಿ ತುಂಬಾ ಡಿಸ್ಟರ್ಬೆನ್ಸ್. ಹಾಗಾಗಿ ನಾವು ಬೇರೆ ಮನೆ ಮಾಡ್ತಾ ಇದೀವಿ. ಬೇರೆ ಮನೆ ಮಾಡೋದ್ ಬೇಡ ಅಂತ ನಾನು ಇವ್ರನ್ನ ಎಷ್ಟು ಕೇಳ್ಕೊಂಡೆ. ಆದ್ರೆ ನನ್ ಮಾತನ್ನ ಇವ್ರು ತಿಪ್ಸಂದ್ರದಲ್ಲಿರೋ ತಿಪ್ಪೆಗೆ ಎಸೆದ್ಬಿಟ್ರು. ಇಂಜಿನೇ ಸರಿ ಇಲ್ಲ, ಬಸ್ಸು ಚಾರ್ಜಿ ಸರಿ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅದೇ ಬಸ್ ಅಲ್ಲಿ ನೀನ್ ಜೀವನ ಮಾಡ್ತಿದ್ಯಾ ಅನ್ನೋದು ಮರಿಬೇಡ. ಅಣ್ಣ, ನಿಜ ಹೇಳು, ನೀನೇ ಈ ನಿರ್ಧಾರ ತಗೊಂಡ್ಯಾ ಅಥವಾ ಬೇರೆ ಯಾರಾದ್ರೂ ಚುಚ್ಕೊಟ್ಟಿದಾರ? ಇಲ್ಲ ಕಂದ, ಅದು ನಾನೇ ತಗೊಂಡಿದ್ ನಿರ್ಧಾರ. ನೀವ್ ಮನೆ ಬಿಡೋ ವಿಚಾರ ಕೇಳಿ ನನ್ ಹೃದಯ ಕೃಷ್ಣ ಮೇಲ್ದಂಡೆ ಕಾಲುವೆ ಒಡ್ದು ಹೋಗಿದೆ. ನನಗಂತೂ ಮಾತೇ ಬರ್ತಾ ಇಲ್ಲ ಮೇಡಮ್. ತಲೆ ಕೆಟ್ಟು ಹುಚ್ಚಿಡ್ದು ನೇರವಾಗಿ ನಾಗರಹೊಳೆ ಕಾಡು ಕೂಡ ಹೋಗೋಣ ಅನಿಸ್ತಾ ಇದೆ. ನೀನ್ ಕಾಡಿಗೆ ಹೋದ್ರೆ ನಮ್ಮಿಬ್ಬರ ಮದ್ವೆ ಯಾರ್ ಮಾಡಿಸ್ತಾರೆ? ಮೊದ್ಲು ನಿನ್ ಮಗಳನ್ನ ಆಚೆ ಕರ್ಕೊಂಡು ಚೂಚೆಂಡಾಡ್ಸು. ಸೂಜಿ, ನೀನ್ ಹೀಗೆ ಮಾತಿನ ಮಧ್ಯೆ ಬಾಯಿ ಹಾಕ್ತಾ ಇದ್ರೆ ನಿನ್ನ ಮಂಡ್ಯ ಕರ್ಕೊಂಡೋಗಿ ಆಲೆ ಮನೆಗಳ ಮಧ್ಯೆ ಬಿಟ್ಬಿಡ್ತೀನಿ. ಸೂಜಿ, ಯಾರ್ ಕಾಡ್ಗೆ ಹೋದ್ರೆ ನಮ್ಗೇನಂತೆ, ನಾವು ಈ ನಾಡಲ್ಲೇ ಮದ್ವೆ ಆಗೋಣ. ಐ ಲವ್ ಯು ಪಲ್ಲಿ. ಮೀಟು ಕಣೆ. ನೀವಿಬ್ರು ಸ್ವಲ್ಪ ಸುಮ್ನೆ ಇರೋ. ಅಣ್ಣ, ನೀನೇನೋ ಓದಿರೋದೆಲ್ಲ ಮರ್ತೋಗಿದೆ, ಮತ್ತೆ ಸ್ಟಡಿ ಮಾಡ್ಬೇಕು ಅಂತ ಬೇರೆ ಮನೆಗೆ ಹೋಗ್ತಿದ್ಯಾ. ಆದ್ರೆ ನಿನ್ ಜೊತೆ ಅತ್ತಿಗೆ ಯಾಕೆ? ನೀವೆಲ್ಲ ಯಾಕೆ ಗಾಬರಿ ಆಗ್ತಿದ್ದೀರಾ? ಅದು ಹಾ ಸಿಲ್ಲಿ, ಭಾರತೀಯ ನಾರಿ ಧರ್ಮ ಏನು, ಪತಿವ್ರತ ಧರ್ಮ ಏನು, ಗಂಡ ಎಲ್ಲಿರ್ತಾನೋ ಹೆಂಡತಿ ಕೂಡ ಅಲ್ಲೇ ಇರ್ಬೇಕು ಅಂತ. ನೀವು ದೊಡ್ಡ ಬಂಗ್ಲೆಲಾದ್ರೂ ಇರಿ, ಇಲ್ಲ ಒಂದ್ ಸಣ್ಣ ಶೀಟ್ ಮನೇಲಾದ್ರೂ ಇರಿ, ನಾನ್ ಮಾತ್ರ ಸದಾ ನಿಮ್ ಜೊತೆನೇ ಇರ್ತೀನಿ. ಬೇಡ ರೀ. ನೋಡಿ ಇವ್ರನ್ನ ಬಿಟ್ಟು ಹೇಗ್ರಿ ಹೋಗೋದು? ಹೌದೌದು, ನಾನು ಓದ್ತಾ ಇದ್ರು ಪರವಾಗಿಲ್ಲ, ಇದೇ ಮನೇಲಿ ಬಿಡೋಣ. ನೀವ್ ಓದ್ಲೇಬೇಕು, ಒಳ್ಳೆ ಡಾಕ್ಟರ್ ಆಗ್ಲೇಬೇಕು. ಅದಕ್ಕೋಸ್ಕರ ಆದ್ರೂ ನಾವ್ ಈ ಮನೆ ಬಿಟ್ಟು ಹೋಗ್ಲೇಬೇಕು. ಕಂದ ಮಗಳ ಯೋಚನೆ ಮಾಡ್ಬೇಡಿ, ನಾನು ಆದಷ್ಟು ಬೇಗ ಚೆನ್ನಾಗಿ ಓದ್ಕೊಂಡು ಇದೇ ಮನೆಗೆ ವಾಪಸ್ ಬರ್ತೀನಿ, ಆಯ್ತಾ? ಬಾರೆ. ಸೈಲೆನ್ಸ್. ಇದ್ರಲ್ಲೇನೋ ಮಸ್ಲತ್ತಿದೆ ಅನಿಸ್ತಾ ಇದೆ. ನಮ್ಮನೇಲಿ ನಾವಿಬ್ಬರೇ ಇರೋದ್ರಿಂದ ಯಾವಾಗ ಬೇಕಾದ್ರೂ ಹೇಳ್ಬಹುದು, ಯಾವಾಗ ಬೇಕಾದ್ರೂ ತಿಂಡಿ ಮಾಡ್ಬೋದು, ಯಾವಾಗ ಬೇಕಾದ್ರೂ ತಿಂಡಿ ತಿನ್ಬಹುದು ಅಲ್ವಾ? ಯಾವಾಗ ಬೇಕಾದ್ರೂ ತಲೆ ಚಿಚ್ಕೋಬಹುದು. ಯಾರೇ ನಿನ್ಗೆ ಬೇರೆ ಮನೆ ಮಾಡೋ ಐಡಿಯಾ ಕೊಟ್ಟಿದ್ದು? ಸುಮ್ನೆ ತಲಹಟೆ ಮಾತಾದ್ರೆ ಹಾಲ್ ಅಲ್ಲಿ ಹಸಿಮೆಣಸಿನಕಾಯಿ ತಿನ್ನಿ ತಗೊಂಬನ್ನಿ ಹೋಗಿ.
ಹಲೋ ವಿಶಾಲು, ನಾನ್ ಮಾತಾಡ್ತಾ ಇದ್ದೀನಿ. ಹಾಯ್ ಮೇಡಮ್. ವಿಶಾಲು, ಸಿಂಗಲ್ ಫ್ಯಾಮಿಲಿನಲ್ಲಿರೋ ಖುಷಿನೇ ಬೇರೆ. ನಾನೆಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ. ಇವತ್ತು ತಿನ್ನಿಕ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ, ಬರ್ತೀಯಾ? ಅಯ್ಯೋ, ಚಿತ್ರಾನ್ನದ ಕತೆ ಹಾಗಿರ್ಲಿ ಮೇಡಮ್, ನೀವ್ ಮನೆ ಬಿಟ್ಟು ಹೋದಾಗ್ಲಿಂದ ಇಲ್ಲಿ ಪಲ್ಲಿ ಸಿಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಖುಷಿಯಾಗಿದ್ದಾರಾ? ವಿಶಾಲು, ಏನ್ರಿ ಇರೋ ವಿಷಯ ಇದ್ದ ಹೇಳಿ ಮೇಡಮ್ ದುಃಖ ಪಡ್ಕೊಳ್ಳೋದು ಮಾಡ್ಬೇಡ ಕಣೆ. ಹೇಳು. ಸಾರಿ ಮೇಡಮ್, ನೀವ್ ಮನೆ ಬಿಟ್ಟು ಹೋದಾಗ್ಲಿಂದ ಅವರೆಲ್ಲ ಸಿಕ್ಕಾಪಟ್ಟೆ ಬೇಜಾರ್ನಲ್ಲಿದ್ದಾರೆ. ಅವ್ರನ್ನ ಸಮಾಧಾನ ಮಾಡೋಕೆ ಅಂತಾನೆ ನಾವಿಬ್ರು ಹೋಗ್ತಾ ಇದೀವಿ. ತೋಳೆ ಹಸಿಮೆಣಸಿಕಾಯಿ ಎಲ್ಲಿ ಹೊರಟ್ರಿ? ಯಾಕೆ ಏನ್ ಮಾಡ್ಬೇಕಾಗಿತ್ತು? ಕೂತ್ಕೊಂಡು ತೊಟ್ ಬಿಡ್ಸಿ. ಮೇಡಮ್ ವಿಠಲ ಇಲ್ದಿರೋ ಮನೆನೇ ಅಲ್ಲ. ಹಾಗಾದ್ರೆ ಯಾಕೆ ಕೂತ್ಕೊಂಡಿದ್ದೀರಾ ಅಂಕಲ್? ಎದ್ದು ಹೋಗಿ. ಪೇಪರ್ ತೆಗ್ದು ಬಿಸಾಕ್ರಿ. ಒಂದು ನನ್ನ ಜೊತೆ ಮಾತಾಡಿ. ಮನೇಲಿ ಕೂತು ಕೂತು ಬೋರ್ ಆಗೋಗಿದೆ. ಇದೊಳ್ಳೆ ಸರಿ ಹೋಯ್ತಲ್ಲ, ನೀನ್ ತಾನೇ ಬೇರೆ ಮನೆ ಮಾಡಿ ಅಂತ ಹೇಳಿದ್ದು. ಅಲ್ಲ ರೀ, ನಾವ್ ಈ ಮನೆಗ್ ಬಂದಾಗ್ಲೇ 2 ದಿನ ಆಯ್ತು. ಅಟ್ಲೀಸ್ಟ್ ಹೇಗಿದ್ದೀರಾ ಅಂತ ವಿಚಾರಿಸಕ್ಕಾದ್ರೂ ಪಲ್ಲಿ ಆಗ್ಲಿ ಸಿಲಿ ಆಗ್ಲಿ ಫೋನ್ ಮಾಡೋದ್ ಬೇಡ? ಅವ್ರು ಯಾಕೆ ಫೋನ್ ಮಾಡ್ತಾರೆ? ಮನೆ ಬಿಟ್ಟು ಬಂದಿದ್ದು ನಾವು. ನಿನಗ್ ಬೇಕಾದ್ರೆ ನೀನ್ ಮಾಡು. ಅದಕ್ಕೆ ಫೋನ್ ಮಾಡ್ತಿರೋದು. ಹೇಳು, ನಾವೆಲ್ಲ ಬಿಸಿ ಆಗಿದೀವಿ ಅಂತ. ಅಕ್ಕ ಫೋನ್ ಕೊಡಿ ಇಲ್ಲಿ. ಯಾಕೆ ಅಷ್ಟೊಂದು ಆಟ ಬೀಳ್ತಿದ್ಯಾ? ಕೊಡಂದ್ರೆ ಇನ್ನೊಂದ್ಸಲ ಫೋನ್ ಮಾಡ್ತಾರೆ. ಕಟ್ ಮಾಡ್ತಾ ಇದ್ದಾರೆ. ಲೈನ್ ಕಟ್ ಮಾಡ್ಬಿಡ್ಲಲ್ಲ. ಮತ್ತಿನ್ನೇನೆ, ಆ ಮನೇಲಿ ಎಲ್ರು ಎಷ್ಟು ಆನಂದವಾಗಿದ್ವಿ. ಈಗ ನೋಡು, ಅವ್ರಿಗೂ ಕೂಡ ನಮ್ ಬಗ್ಗೆ ಬೇಜಾರು ಬಂದ್ಬಿಟ್ಟಿದೆ. ನಮ್ಮ ಸಹವಾಸನೆ ಬೇಡ ಅಂತ ಎಲ್ರು ಹಾಯಾಗಿದ್ದಾರೆ. ಇಲ್ಲಿ ಬಿಡು. ಎಂಥದ್ದು ಇಲ್ಲ. ನಾವಿಬ್ರು ಇಲ್ಲಿರುವಾಗ ಅವರಲ್ಲಿ ಹಾಯಾಗಿರೋಕ್ ಸಾಧ್ಯನೇ ಇಲ್ಲ. ಅದು ನಿಮ್ಗೂ ಗೊತ್ತಾಗುತ್ತೆ. ಇರಿ, ಫೋನ್ ಮಾಡ್ತೀವಿ. ಹಲೋ 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 ಸಿಲ್ಲಿ, ನಾನ್ ಮಾತಾಡ್ತಿರೋದು. ಏನೋ ಎಲ್ರು ಅಷ್ಟೊಂದ್ ಜೋರಾಗಿ ನಗ್ತಾ ಇದೀರಲ್ಲ? ಅದೇ ನೀವೇನಾದ್ರೂ ಮನೇಲಿ ಇದ್ದಿದ್ರೆ ನನ್ನ ನಂಬಿ ಪ್ಲೀಸ್ ಪ್ಲೀಸ್ ಅಂತ 3 ಹೊತ್ತು ಕೆಟ್ಟ ಭಾಷಣ ಮಾಡಿರ್ತಿದ್ರು. ಮನೆಯಲ್ಲಿ ನಂಬು ಭಾಷಣ ಮಾಡೋದಕ್ಕೂ ಯಾರು ಇಲ್ಲ, ಮೈಕ್ ಸೌಂಡ್ ಪೊಲ್ಯೂಷನ್ ಇಲ್ಲ. ಮನೆ ಶಾಂತವಾಗಿದೆ, ಅದಕ್ಕೆ ಎಲ್ಲರೂ ನಗ್ತಾ ಇದೀವಿ. ಏನ್ ಸಮಾಚಾರ? ಅದಕ್ಕೆ ಏನಿಲ್ಲ, ನಂಗ್ ಮನೇಲಿ ಕೂತು ಕೂತು ಬೋರ್ ಆಗ್ತಾ ಇತ್ತು. ಮಾತಾಡಕ್ ಬೇರೆ ಯಾರಿಲ್ಲ, ಅದಕ್ಕೆ ನಿನ್ ಜೊತೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ಅದಕ್ಕೆ ನಾವೆಲ್ಲರೂ ಜಾಲಿಯಾಗಿ ಕಬ್ಬನ್ ಪಾರ್ಕ್ ಹೋಗಿ ರೈಲಲ್ಲಿ ಆಟ ಆಡ್ಬೇಕು ಅಂತಿದೀವಿ. ನೀವು ಪ್ಲೀಸ್ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇರ್ಬೇಡಿ, ಆಯ್ತಾ? ಇನ್ನೊಂದ್ 4-5 ದಿನ ಬಿಟ್ಟು ಫೋನ್ ಮಾಡಿ. ಫೋನ್ ಯಾಕೆ ಆ ರೀತಿ ಕುಕ್ಕದೆ? ರೀ, ನಿಮ್ ತಂಗಿ ನನ್ ಜೊತೆ ಮಾತಾಡೋದಿರ್ಲಿ, 4 ದಿನ ಬಿಟ್ಟು ಫೋನ್ ಮಾಡಿ ಅಂತ ಹೇಳಿ ಫೋನ್ ಇಟ್ಬಿಡ್ಲು ಗೊತ್ತಾ? ಮಾಡಿದ್ದುಂಡ ಮಹಾರಾಯ. ಏನದು ನಿಮ್ ಗಾದೆ? ಏನು ಇಲ್ಲ. ಅಲ್ಲ ರೀ, ಅವಳ ಜೊತೆ ಮಾತಾಡೋದ್ ಬೇಡ, ಅಟ್ಲೀಸ್ಟ್ 2 ನಿಮಿಷ ಜಗಳ ಆಡೋದ್ ಬೇಡ್ವಾ? ನೋಡು, ನೀನುಂಟು ಅವಳುಂಟು, ಈ ವಿಷಯನ ನನ್ನ ಹತ್ರ ತರಲೇ ಬೇಡ. ಒಂದು ರಾಶಿ ಬಟ್ಟೆ ಇದೆ, ಬಟ್ಟೆ ಹೋಗಿ ಬರ್ತೀನಿ. ಲಲಿತಾ, ಪಾತ್ರೆ ಎಲ್ಲ ಬೆಳಗಾಯ್ತು, ಎಲ್ಲಿಡ್ಲಿ? ಅಡಿಗೆ ಮನೇಲಿ ನಾನು ಜೋಡಿಸ್ಕೊತೀನಿ. ಸರಿ ಆಯ್ತು. ಲಲಿತಮ್ಮ, ಮದುವೆ ಆದಾಗಿಂದ ನಿನ್ನ ಏನೂ ಕೇಳಿಲ್ಲ ಕಣೆ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡು. ಏನ್ರಿ ಅದು? ನಿಜವಾಗ್ಲೂ ನಿನಗೆ ತಲೆ ಸರಿ ಇದೆಯೋ ಇಲ್ವೋ? ಏನ ಮಾಡಿದೆ ನಿಂದು ನನಗೆ ಈ ಗತಿ ತಂದೆಯೋ? ಲೇ ವಿಠಲ, ಹೆಂಗಸು ನೀರಿನ ಬಿಂದಿಗೆನ ಸೊಂಟದ ಮೇಲೆ ಇಟ್ಕೊಂಡಂಗೆ ನೀನು ಪಾತ್ರೆ ಬೆಳಗಿದ್ದನ್ನು ಸೊಂಟದ ಮೇಲೆ ಇಟ್ಕೊಂಡಿದ್ಯಲ್ಲ. ಮೊದ್ಲೇ ನನಗೆ ತಲೆ ಕೆಟ್ಟೋಗಿದೆ. ಇನ್ ಒಂದು ಮಾತಾಡದೆ ಅಂದ್ರೆ ಇದೇ ಕೊಳಗಪ್ಲೆ ತೆಗೆದು ತಲೆ ಮೇಲೆ ಹಾಕ್ಬಿಡ್ತೀನಿ. ವಿಶಾಲು, ಕುತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಹೇಗಿದೆ ಹೊಸ ಜೀವನ? ವಿಶಾಲು, ನಾವ್ ಅನ್ಕೊಂಡಷ್ಟು ಸುಲಭ ಅಲ್ಲ ಜೀವನ. ಹೌದು ರಂಗನಾಥ್, ಅವ್ರ ಪಾತ್ರೆ ತೊಳೆದ್ರೆ ನಾನ್ ಮನೆ ಕಸ ಗುಡಿಸಿ ಒರೆಸ್ಬೇಕು, ಅವ್ರ ಬಟ್ಟೆ ಹೋಗಿದ್ರೆ ನಾನ್ ಅಡ್ಗೆ ಬೇಯಿಸಿ ಹಾಕ್ಬೇಕು. ಅಷ್ಟೇ ಅಲ್ಲ, ನಾವಿಬ್ರೇ ಇದ್ದು ತುಂಬಾ ಬೋರ್ ಆಗ್ಬಿಟ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ಈ ನಡುವೆ ಅವ್ರ ಜೊತೆ ಮಾತಾಡ್ತಿಲ್ಲ. ನೀವ್ ಹೇಳ್ತಾ ಇರೋದನ್ನೆಲ್ಲ ಕೇಳ್ತಾ ಇದ್ರೆ ವಿಠಲ ಏನೋ ಒಂದು ಐಡಿಯಾ ಮಾಡ್ಕೊಂಡಿದ್ದಾನೆ ಅಂತ ನನ್ಗೆ ಡೌಟ್. ವಿಠಲ ಮೇಡಮ್ ನ ಸರಿಯಾಗಿ ಮಾತಾಡಿಸದೇ ಇದ್ರೆ ಮೇಡಮ್ ತಲೆ ಕೆಟ್ಟು ಈ ಮನೆ ಬಿಟ್ಟು ಆ ಮನೆಗೆ ಹೋಗ್ತೀರಾ ಅಂತ. ಹೇಳ್ತಾ ಇರೋದು ನಿಜ ಇರ್ಬೋದು ರಂಗನಾಥ್, ಇದನ್ನೇನಾದ್ರೂ ಮಾಡಿ ಪರೀಕ್ಷೆ ಮಾಡ್ಬೇಕಲ್ಲ. ಇದನ್ನ ಪರೀಕ್ಷೆ ಮಾಡೋದಕ್ಕೆ ನನ್ನ ಹತ್ರ ಸೂಪರ್ ಸುಪ್ರೀಂ ಐಡಿಯಾ ಇದೆ ಮೇಡಮ್. ನೀನು ಈ ಮನೆಯಲ್ಲಿ
ನನಗ್ ನಂಬೋಕೆ ಆಗ್ತಾ ಇಲ್ಲ. ಡಾಕ್ಟ್ರು ಗಲೇಬೇಲಿ. ಡಾಕ್ಟ್ರೇ ಹೇಗಿದ್ದೀರಾ? ಲಲಿತಾ ಏನು ಅಂತ ಹೇಳಿ ನನ್ನ ನಂಬಿ 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 ಅಂತ ಹೇಳಿದ್ಲು. ನಾನ್ ನಂಬಿ ಅವಳ ಮದುವೆ ಆದೆ. ಇವತ್ತು ನನ್ನ ಜೀವನ ಬಟ್ಟೆ ಸೋಪ್ ತರ ನೀರಲ್ಲಿ ಕರಗಿ ಕರಗಿ ಹೋಗ್ತಾ ಇದೆ. ಯಾಕ್ ಡಾಕ್ಟ್ರೇ, ಅಕ್ಕ ನಿಮ್ಮನ್ ಚೆನ್ನಾಗಿ ನೋಡ್ಕೊತಿಲ್ವಾ? ಅಕ್ಕ ಅಂತ ಅಕ್ಕ ಅವಳ ಬಾಯಿಗೆ ಮಣ್ಣಾಕ. ಲಲಿತಾ ಇವತ್ತು ನಾನು ಮನಸ್ಸು ಬಿಚ್ಚಿ ಮಾತಾಡ್ಬಿಡ್ತೀನಿ ಕೇಳಿಲಿ. ಆ ಮೋರಿ ಪಾರ್ತೇನೆ ರಸ್ತೆ ಕಸ ಗುಡಿಸೋಳ ಮದುವೆ ಆಗೋದ್ರ ಬದಲು ನನ್ನ ಮದುವೆ ಆಗಿದ್ದಿದ್ರೆ ನನ್ನ ಜೀವನ ಎಷ್ಟು ಚೆನ್ನಾಗಿರ್ತಾ ಇತ್ತು. ನೀವೇ ಹೀಗೆ ಹೇಳಿದ್ರು ಹೀಗೆ ಏನು ಅಂತ ಹೇಳಲೇ ಲಲಿತಾ. ಆ ಮನೇಲಿ ನೀನೇ ನೋಡ್ತಿದ್ದೆ. ಅವಳು ನನ್ನ ಯಾವತ್ತಾದ್ರೂ ಗಂಡ ಹೆಂಡತಿ ತರ ಇದ್ವಾ? ಇಲ್ಲ. ಅವಳು ಚುನಾವಣೆ ಗೆಲ್ಲಲ್ಲ, ನಾನ್ ಸರಿಯಾಗಿ ಔಷಧಿ ಕೊಡಲ್ಲ. ಇಷ್ಟೇ ಆಗೋಯ್ತು ನಮ್ಮ ಜೀವನ. ಹೇಗೂ ಈ ಮನೆಗ್ ಬಂದಿದ್ಯಾ. ಆ ಕಸ ಗುಡ್ಸೋಳ ಮುಖ ನೋಡಿ ನೋಡಿ ನನಗೂ ಬೇಜಾರಾಗ್ಬಿಟ್ಟಿದೆ. ಒಂದೇ ಒಂದ್ಸರಿ ನಿನ್ ಮುಖ ತೋರ್ಸೆ ಲಲಿತಾ. ಇದ ನಿಜವಾದ ಕತೆ. ಹೌದು ಕಂದ, ಆ ಮನೇಲಿ ನಿಮ್ ಅತ್ತಿಗೆ ಜೊತೆ ನಾನು ಒಬ್ನೇ ಇದ್ದು 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 ಬಹಳ ಬೇಜಾರಾಗ್ಬಿಟ್ಟಿದೆ ಕಂದ. ಏನಾದ್ರೂ ಒಂದು ಪರಿಹಾರ ಹುಡ್ಕೋ. ನೀನೇನು ಯೋಚನೆ ಮಾಡ್ಬೇಡ. ಅತ್ತಿಗೆ ನನ್ನ ಮನೆಗೆ ಹೇಗ್ ಕರ್ಸೋದು ಅಂತ ನನಗ್ ಚೆನ್ನಾಗ್ ಗೊತ್ತು. ಡಾಕ್ಟ್ರೆ ಮೊದಲು ಅಳೋದ್ ನಿಲ್ಸಿ. ಅಪ್ಪಿ ತಪ್ಪಿ ರೋಡ್ ನಲ್ಲಿ ದಮಯಂತಿಯವರು ಬಂದ್ರೆ ಬಹಳ ಕಷ್ಟ ಆಗುತ್ತೆ. ಹೇಳ್ಕೊಟ್ಟಿದ್ದೀನಲ್ಲ ಅದರ ಮಾಡ್ಬೇಕು. ಹೋಯ್ತಾ? ಓಕೆ ಹೋಗಿ ದಾರಿ ಬಿಡೆ. ಯಾಕ್ರಿ, ಯಾಕೆ ಎಷ್ಟೊಂದು ಸುಸ್ತಾಗಿ ಬರ್ತಾ ಇದೀರಾ? ಯಾಕೋ ತುಂಬಾ ಸುಸ್ತಾಗ್ತಿದೆ ಕಣೆ. ಏನ್ ಡಾಕ್ಟ್ರೆ ಇಲ್ಲಿ ಕೂತಿದ್ದೀರಾ? ಓಹ್ ಗೋವಿಂದ, ಹೇಗಿದ್ಯೋ? ನಾನ್ ಚೆನ್ನಾಗಿದ್ದೀನಿ ಮೇಡಮ್, ತಾವ್ ಹೇಗಿದ್ದೀರಾ? ಏನೋ ತಕ್ ಮಟ್ಟಿಗಿದ್ದೀನಿ. ಡಾಕ್ಟ್ರೆ ಇತ್ತೀಚೆಗೆ ತಾವು ಕ್ಲಿನಿಕ್ ಕಡೆನೆ ಬರ್ತಾ ಇಲ್ಲ. ಓ ಎಲ್ಲಿ ಬರ್ಲೋ ಗೋವಿಂದ, ಮನೆ ಕೆಲ್ಸನೇ ಆಗ್ಬಿಡುತ್ತೆ. ಜಾಯಿಂಟ್ ಫ್ಯಾಮಿಲಿ ಆಗಿದ್ರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ಇದು ಸಿಂಗಲ್ ಫ್ಯಾಮಿಲಿ ಅಲ್ವಾ, ನಮ್ಮನೆ ಕೆಲಸ ನಾವೇ ಮಾಡ್ಬೇಕಲ್ಲ. ಹೌದಲ್ವಾ ಡಾಕ್ಟ್ರೆ? ತಮಗೊಂದು ವಿಷಯ ಹೇಳ್ಬೇಕು, ಅದು ಹೇಗೆ ಹೇಳ್ಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಏನು ಅಂತ ಹೇಳೋ ಗೋವಿಂದ. ಪಲ್ಲಿ ಅವ್ರದ್ದು ಎಂಗೇಜ್ಮೆಂಟ್ ಇದೆ. ಪಲ್ಲಿ ಎಂಗೇಜ್ಮೆಂಟ್ ಯಾರ ಜೊತೆ? ಇನ್ಯಾರ ಜೊತೆ ಮೇಡಮ್? ಜಗತ್ತಿನ 9ನೇ ಅದ್ಭುತ ಜೊತೆ. ಏನ್ರಿ ಇವರು ನಮ್ಗ್ ಒಂದು ಮಾತು ತಿಳಿಸೆ ಎಂಗೇಜ್ಮೆಂಟ್ ಅಂತೆ. ಎಂತ ಮೋಸ. ಲೇಬರ್ ವಾರ್ಡ್ಗೆ ಬೀಗ ಹಾಕಿ ಡಾಕ್ಟರ್ ನರ್ಸ್ಗಳು ಸ್ಟ್ರೈಕ್ ಮಾಡಿದ್ರೆ ಆಗೋ ಹೆರಿಗೆ ತಪ್ಸಕ್ಕಾಗುತ್ತೆ. ಎಂಗೇಜ್ಮೆಂಟ್ ಟೈಮ್ ಆಯ್ತು, ನಾನು ಬರ್ತೀನಿ. ಅಂದ್ರೆ ಇವತ್ತೇ ಎಂಗೇಜ್ಮೆಂಟ್? ಹೌದು ಮೇಡಮ್. ಗೋವಿಂದ ಯೋರಿ ನಡೀರಿ, ನಾವು ಅವ್ನ ಎಂಗೇಜ್ಮೆಂಟ್ ಹೋಗೋಣ. ಸುಮ್ನೆ ಕೂತ್ಕೊಳ್ಳೆ, ಅವ್ರ ಹತ್ರ ನಾವೇನೇ ಹೋಗೋದು. ನೋಡಿ ಎಷ್ಟೇ ಆದ್ರೂ ನಿಮ್ ತಮ್ಮ ನನ್ ಮೈದುನ. ನಡೀರಿ. ಸಿಲ್ಲಿ ನಿಲ್ಲಿ. ತಾವು ಸಮಾಜ ಸೇವಕಿ ಲಲಿತಾಂಬ ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಅತ್ತಿಗೆ. ತಾವು ನಮ್ಮ ಅಣ್ಣ. ಯಾಕೆ ಮಾತಾಡ್ತಿದ್ಯಾ? ಕಂದಾನ ಅಣ್ಣ, ನೀವ್ ನಮ್ಮನ್ನೆಲ್ಲ ಮರ್ತ್ಬಿಟ್ಟು ಓದೋದಕ್ಕೆ ಅಂತ ಬೇರೆ ಮನೆ ಮಾಡ್ಕೊಂಡು ಹೋದ್ರಲ್ಲ, ಅವ್ರ ನಮಗಾಗಿದ್ದು ಇದೇನೆ. ಇಲ್ಲಿ ಅವ್ರಿಗೇನು ಹೇಳ್ಬೇಡ, ತಪ್ಪು ಅವ್ರದಲ್ಲ, ನಂದು. ತಪ್ಪು ನಿಮ್ದ? ಅಯ್ಯೋ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಸಿಲಿ. ಅಲ್ಲ ಮನೇಲಿ ದೊಡ್ಡವರು ಅಂತ ನಾವಿರುವಾಗ ನಮ್ಗೊಂದ್ ಮಾತು ತಿಳಿಸ್ದೆ ಪಲ್ಲಿ ಸುಜಿ ನಿಶ್ಚಿತಾರ್ಥ ಮಾಡಕ್ ಹೊರಟಿದ್ಯಲ್ಲ, ಸರಿನಾ? ಅದ್ಕೆ ಯಾರಾದ್ರೂ ಈಗ ದಿಢೀರ್ ಅಂತ ದೇಶಾಂತರ ಹೊರಟ್ರೆ, ಈಗ ದೇಶಾಂತರ ಹೊರಟಿರೋರು ಯಾರು? ನೀವೇ. ಮನೆ ಬಿಟ್ಟು ಹೋದ್ಮೇಲೆ ದೇಶಾಂತರ ಹೋದ್ರು ಅಂತಾನೆ ಲೆಕ್ಕ. ಕಂದ ಅದನ್ನೆಲ್ಲ ಆಮೇಲೆ ಮಾತಾಡೋಣ, ಮೊದ್ಲು ಒಳಗಡೆ ನಡಿ. ಅಣ್ಣ, ನೀ ನಮ್ಮನ್ನೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಇಷ್ಟ ಬಂದಾಗ ಮನೆ ಒಳಗ್ ಬರ್ಬೋದು, ಇಷ್ಟ ಬಂದಾಗ ಹೊರಗೆ ಹೋಗ್ಬಿಡ್ಬೋದಾ? ನೋಡೋಣ, ಈ ಸಲ ಮನೆ ಒಳಗೆ ಏನಾದ್ರು ಹೋದ್ರೆ ಹೊರಗಡೆ ಬರೋದಿಲ್ಲ ಅಂತ ನನಗ್ ಪ್ರಾಮಿಸ್ ಮಾಡು. ಪ್ರಾಮಿಸ್ ಕಂದ. ಇವಳಾണെങ്കിൽ ಮನ್ಬಿಟ್ಟು ಆಚೆ ಹೋಗಲ್ಲ. ಅದ್ಕೆ ನೀವು ಸರಿ ಪ್ರಾಮಿಸ್. ಬನ್ನಿ ಬನ್ನಿ ಬನ್ನಿ. ಅಲ್ವೇ ಸಿಲ್ಲಿ, ನಿಶ್ಚಿತಾರ್ಥ ಅಂತ್ಯ ಇಷ್ಟು ಸಿಂಪಲ್ ಆಗಿ ರೆಡಿ ಆಗಿದೆಯಲ್ಲ? ಅದ್ಕೆ ನಿಶ್ಚಿತಾರ್ಥ ನಂದ ಸೂಜಿದ? ಸೂಜಿದು. ಮತ್ತೆ ಬನ್ನಿ ಒಳಗಡೆ. ಅಲ್ಲ ನಿಶ್ಚಿತಾರ್ಥ ಅಂತ ಹೇಳ್ತಿದ್ದಾಳೆ, ಇವಳು ನೋಡಿದ್ರೆ ಇಷ್ಟು ಸಿಂಪಲ್ ಆಗಿದ್ದಾಳೆ. ಮನೆ ಮುಂದೆ ಯಾರು ಜನಗಳೇ ಇಲ್ಲ. ಇವಳು ಹೇಳ್ತಾ ಇರೋದು ನಿಜನಾ ಸುಳ್ಳ? ಒಳಗಡೆ ಬನ್ನಿ, ನಿಮ್ಗೆ ಗೊತ್ತಾಗತ್ತೆ. ಬನ್ನಿ. ನಮ್ಮನೆ ಅಂದ್ರೆ ನಮ್ಮನೆ, ನಮ್ಮನೆ ಅಂದ್ರೆ ನಮ್ಮನೆ.
ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ. ನಮ್ಮ ಮನೆ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ಅಲ್ವಾ? ಹೌದೌದು, ನಮ್ಮ ಮನೆ ಎಷ್ಟೊಂದ್ ಚೆನ್ನಾಗ್ ಕಾಣಕ್ಕೆ ಕಾರಣ ಏನೇನು? ನಮ್ಮೆಲ್ರ ಮನಸ್ಸು ಚೆನ್ನಾಗಿದೆ ಅದಕ್ಕೆ. ಕರೆಕ್ಟ್. ಅಯ್ಯೋ ಬನ್ರಿ ಈ ಕಡೆ. ಏಯ್ ಪಲ್ಲಿ ಸುಜಿ, ಏನ್ ಆಟ ಆಡ್ಕೊಂಡ್ ಕೂತಿದ್ದೀರಾ? ಇವತ್ ನಿಮ್ಮಿಬ್ರು ಎಂಗೇಜ್ಮೆಂಟ್ ಅಲ್ವಾ? ಎಂಗೇಜ್ಮೆಂಟಾ? ಹಾಗಂತ ನಿಮಗೆ ಯಾರು ಹೇಳಿದ್ದು? ಅವ್ಳು ಚಿಲ್ಲಿ ಪ್ಯಾಸೆಂಜರ್ ಹತ್ತದ್ಲು, ನೀವ್ ಹತ್ಕೊಂಡ್ ಬಂದ್ರಿ. ಸಿಲ್ಲಿ ಪ್ಯಾಸೆಂಜರ್? ಹೌದು ಮೇಡಮ್, ಇವತ್ತು ನಿಜವಾಗ್ಲೂ ಈ ಪಲ್ಲಿ ಅವ್ರದ್ದು ಈ ಅದ್ಭುತ ಅದು ಎಂಗೇಜ್ಮೆಂಟೇ ಇಲ್ಲ. ಅಂದ್ರೆ ನೀವ್ ಯಾಕೆ ಬರ್ತಾ ಇರೋದು? ಇವರಿಬ್ಬರದು ಎಂಗೇಜ್ಮೆಂಟ್ ಇಲ್ಲ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ನೀವಿಬ್ರು ಈ ಮನೆ ಬಿಟ್ಟು ಬೇರೆ ಮನೆ ಮಾಡೋದಕ್ಕೆ ಕಾರಣ ಯಾರು ಅಂತ ಅಣ್ಣ ನನಗೆ ಹೇಳ್ದ. ಆ ಮನೇಲಿ ಇದ್ದು ತುಂಬಾ ಬೇಜಾರಾಗ್ಬಿಟ್ಟಿತ್ತು, ಅದಕ್ಕೆ ಕಂದನ ಹತ್ರ ಬಂದು ದುಃಖ ತೋಡ್ಕೊಂಡೆ. ನೀವ್ ಈ ಮನೆಗೆ ವಾಪಸ್ ಬರೋದು ಅಷ್ಟೇ ಅಲ್ಲ, ನಿಮಗ್ ಬುದ್ಧಿನೂ ಬರ್ಲಿ ಅಂತ ನಾವೆಲ್ರೂ ಸೇರಿ ಈ ಎಂಗೇಜ್ಮೆಂಟ್ ನಾಟಕ ಮಾಡಿದ್ವಿ. ನಾಟಕ? ಹೌದಕ್ಕೆ. ಛೇ, ಈ ವಿಷಯ ನನಗೆ ವಿಶಾಲು ರಂಗನಾಥ್ ಆದ್ರೂ ಹೇಳ್ಬೇಕಾಗಿತ್ತು, ಇಲ್ಲ ಲಲಿತಾ ಆದ್ರೂ ಹೇಳ್ಬೇಕಾಗಿತ್ತು. ಹೇಳಿಲ್ಲ ಅಂದ್ರೆ ಈ ನಾಟಕದಲ್ಲಿ ಅವರು ಶಾಮೀಲಾಗಿದ್ದಾರೆ ಅಂತ ಆಯ್ತು. ವಿಶಾಲು ಆಂಟಿ ಅವರು ಈ ನಾಟಕದಲ್ಲಿ ಶಾಮೀಲ್ ಆಗಿಲ್ಲ. ಈಗ ಅವ್ರು ಎಲ್ಲಿದ್ದಾರೆ ಅಂತ ನಿಮಗ್ ಗೊತ್ತಾ? ಎಲ್ಲಿ? ಇರಿ ನಾನ್ ಕರ್ಕೊಂಡ್ ಬರ್ತೀನಿ.